ಗೃಹಲಕ್ಷ್ಮಿ ಆದ ತಕ್ಷಣ ಲಕ್ಷ್ಮೀ ಬರಮ್ಮ. ಕರೆಕ್ಟ್. ಸೊ ಗೃಹಲಕ್ಷ್ಮಿ 2.5 ವರ್ಷ ಆಯಿತು. ಸೊ ಅದಾದ ತಕ್ಷಣ ಲಕ್ಷ್ಮೀ ಬರಮ್ಮ ಸಿಕ್ತು. ಲಕ್ಷ್ಮೀ ಬರಮ್ಮಲ್ಲಿ ಐ ವಾಸ್ ದ ಲಾಂಗೆಸ್ಟ್ ರನ್ನಿಂಗ್ ಚಂದು. ಸೊ ಅದ್ರಲ್ಲಿ ಹೀರೋ ಹೆಸರು ಚಂದು. ಹೌದು. ಸೊ ನನಗೆ ಸಖತ್ ಖುಷಿ ಬಿಕಾಸ್ ನನ್ನ ಹೆಸರಲ್ಲೇ ಹಂಗೆ ಆಗೋಯ್ತು ಚಂದು ಗೌಡ ಅಂತ. ಚಂದು ಅಲ್ಲಿ ಚಂದು ಬೇರೆ ಇತ್ತಲ್ಲಿ, ಬಟ್ ಅಲ್ಲ ಅದು ಕರೆಕ್ಟ್, ಬಟ್ ನಿಮ್ಮದು ನನಗೆ ಚಂದು ಗೌಡ. ಸೊ ಅದನ್ನ ಮ್ಯಾಚ್ ಆಗೋಯ್ತು. ಕರೆಕ್ಟ್. ಸೊ 3 ವರ್ಷ ಆ ಸೀರಿಯಲ್ ಮಾಡಿದೆ, ಲಾಂಗೆಸ್ಟ್ ರನ್ನಿಂಗ್ ಚಂದು. ಸೊ ಆ ಸೀರಿಯಲ್ ಸುಮಾರು 2,000 ಸಂಚಿಕೆ ಮುಗೀತು. ನಾನೇ ಅದರೊಳಗೆ ಬಹುಶಃ ಒಂದು 1,800 ಮಾಡಿದ್ದೀನಿ ನಾನು ಮೋಸ್ಟ್ಲಿ. ಸೊ ಅದಾದಮೇಲೆ ಇಮಿಡಿಯೇಟ್ ಆಗಿ ಲಕ್ಷ್ಮೀ ಬಾರಮ್ಮ ಮುಗಿದು ಕರೆಕ್ಟಾಗಿ 7ನೇ ದಿನಕ್ಕೆ ಈ ಕಾಲ್ ಬಂತು ತೆಲುಗುವಿಂದ. ಸೊ ನಾನು ಫಸ್ಟು ಯಾರು ಆಂಧ್ರಲ್ಲಿ ತೆಲುಗಲ್ಲಿ ಹೋಗಿ ಕೆಲಸ ಮಾಡೋದು ಕಷ್ಟ ಆಗುತ್ತಲ್ವಾ, ಬಿಕಾಸ್ ಇಲ್ಲೆಲ್ಲ ಮನೆ ಬಿಟ್ಟು ಆ್ಯಂಡ್ ನಾನು ತುಂಬ ಪ್ಯಾಂಪರ್ಡ್ ಮನೇಲಿ. ಸೊ ನಮ್ಮ ತಾಯಿನ ಬಿಟ್ಟು ಹೋಗ್ಬೇಕು ಅಷ್ಟು ದೂರ ಅಷ್ಟು ದಿನ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಸೊ ದೆನ್ ಇಲ್ಲ, ನಮ್ಮ ತಾಯಿ ಶಿ ವಾಸ್ ಲೈಕ್ ಮಾಡು, ತುಂಬ ಜನಕ್ಕೆ ಆಪರ್ಚುನಿಟಿ ಸಿಗಲ್ಲ. ಸೊ ನಿಂಗೆ ಸಿಕ್ಕಿದೆ ಅಂದಾಗ ಖುಷಿ ಬಿಡು, ವೈ ಯು ಥಿಂಕಿಂಗ್ ಸೋ ಮಚ್ ಅಂದರೆ ನೀನು ಯೋಚನೆ ಮಾಡ್ತಿದ್ಯಾ ಮಾಡೋಕ್ಕೆ ಅಂತ. ಹಂಗಲ್ಲ, ಅಲ್ಲೋಗಿ ಮಾಡೋಕ್ಕೆ ಬೇರೆ ಊರಿಗೆ ಅಂದರೆ ಬೇರೆ ಊರಲ್ಲಿ ಒಬ್ಬ ಕನ್ನಡ ನಟನಿಗೆ ಒಂದು ಕರಿತಿದ್ದಾರೆ, ಒಂದು ಮಾಡು ಅಂತ ನಿಂಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಖುಷಿ ಬಿಡ್ಬೇಕಂತ. ಆ್ಯಂಡ್ ಬೀಯಿಂಗ್ ಕನ್ನಡಿಗ ಒಂದು ಹೆಮ್ಮೆ ಅದು. ಬಿಕಾಸ್ ಇಲ್ಲಿಂದ ಅಲ್ಲೋಗಿ ಮಾಡಬೇಕು ಅಂದರೆ ಅಲ್ಲೊಂದು ಪರಭಾಷೆಯಲ್ಲಿ ನಮಗೆ ಒಂದು ಬೇಡಿಕೆ ಇದೆ, ಒಂದು ಅಟ್ಲೀಸ್ಟ್ ಒಂದು ಕರಿತಿದ್ದಾರೆ ನಮ್ಮನ್ನ, ಖುಷಿ ಬಿಡಬೇಕು. ಸರಿ ಹೋದೆ, ಒಂದು ಒಳ್ಳೆ ಪೇಮೆಂಟ್ಗೆ ಇದಾಯಿತು. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಪೇಮೆಂಟ್, ಹೇಳೋದು ಬೇಡ ಈಗ. ಬಟ್ ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಅದು ಆ ಸೀರಿಯಲ್ ಒಪ್ಕೊಂಡಿದ್ದು ಕೂಡ ನಿಜ ಹೇಳಬೇಕು ಅಂದರೆ ಫಸ್ಟ್ ಫೋನ್ ಮಾಡಿದ್ರು. ಸೊ ನಾನು ಫಸ್ಟ್ ಯಾರೋ ಕಾರಲ್ಲಿ ಕಾಲು ಎಳಿತಿರ್ಬೇಕು, ಹಿಂಗೆ ಜೋಕ್ಸ್ ಯಾರೋ ಪ್ರ್ಯಾಂಕ್ ಮಾಡ್ತಿರ್ಬೇಕು ಅಂದ್ಕೊಂಡು ಅದು ಮಾಡೋದು. ಸೊ ಒಂದು XYZ ಅಮೌಂಟ್ ಕೇಳಿದೆ, ಸ್ವಲ್ಪ ಜಾಸ್ತಿನೇ ಇತ್ತು ಅಮೌಂಟ್, ನನಗೆ ಗೊತ್ತಿತ್ತು. ನಾನು ತೊಗೋತಿದ್ದು ಪೇಮೆಂಟ್ಗೆ ಡಬಲ್ ಇತ್ತು ಪೇಮೆಂಟ್ ಅಲ್ಲಿ. ಹೌದಾ ಸರಿ, ಅವರು ಸರಿ ಅದೇ ಸರ್ ಇಷ್ಟು ಅಷ್ಟಿದ್ರೆ ಮಾಡ್ತೀನಿ, ಹಂಗೆ ಆಗಲ್ಲ ಬಿಕಾಸ್ ಅಲ್ಲಿ ಬಂದು ಮಾಡಬೇಕು. ಹೂ ಅಂದ್ಬಿಟ್ರಾ ನಿಜ ಪ್ರಾಂಕ್ ಅಂತ ಅನ್ಸ್ಬಿಟ್ರು ನನಗೆ. ಫಸ್ಟ್ ಏನಾಗೋಯ್ತು, ಹೂ ಅಂದ್ರಲ್ಲ, ಡೌಟ್ ಬಂದ್ಬಿಡ್ತು ನನಗೆ. ಇವ್ರು ಹೂ ಅಂದಿದ್ದಾರೆ ಅಂದ್ಮೇಲೆ ಮೋಸ್ಟ್ಲಿ ಇದೇನು ಗೊತ್ತಾ, ಸುಮ್ಮನೆ ಏನೋ ಸ್ಕ್ಯಾಮ್ ಕಾಲ್ ಇರಬೇಕು. ಸರಿ ನಂಗೆ ಅಪ್ ಆ್ಯಂಡ್ ಡೌನ್ ಫ್ಲೈಟ್ಸ್ ಕೊಡ್ಬೇಕು ನೀವು ಅಂತಂದ್ರೆ, ಅದು ಕೊಡ್ತೀವಿ. ಇದು ಕೊಡ್ತಾರಾ, ಎಲ್ಲೋ ಮಿಸ್ ಹೊಡಿತಿದೆ. ಇಷ್ಟು ಒಳ್ಳೆ ಪೇಮೆಂಟ್ ಕೊಡ್ತಿದ್ದಾರೆ, ಅಪ್ ಆ್ಯಂಡ್ ಡೌನ್ ಫ್ಲೈಟ್ಸ್ ಕೊಡ್ತಿದ್ದಾರೆ, ಏನೋ ದಾಲ್ ಮೇ ಕುಚ್ ಕಾಲ ಯಾಕೋ ಸೆಟ್ ಆಗ್ತಿಲ್ಲ. ನನಗೆ ಅಕಾಮಿಡೇಷನ್ ಎಲ್ಲ ಆಮೇಲೆ ವೆರಿ ಬಿಗ್ ಬ್ಯಾನ್ ಅನ್ನಪೂರ್ಣ ಪ್ರೊಡಕ್ಷನ್ಸ್. ಸೊ ವಾವ್. ಸೊ ದೇವರ್ ಲೈಕ್ ಅದು ನಾನು ಕೇಳಕ್ ಮುಂಚೆನೆ, ಸಾರಿ ಅದನ್ನ ಕೇಳಿಲ್ಲ, ಅವರೇ ಹೇಳಿದ್ರು, ಸರ್ ನಿಮ್ದು ಅಕಾಮಿಡೇಷನ್ ಕೂಡ ನಾವೇ ನೋಡ್ಕೊತೀರಾ. ಅಕಾಮಿಡೇಷನ್ ನೀವೇ ನೋಡ್ಕೊತೀರಾ, ಅಪ್ ಆ್ಯಂಡ್ ಡೌನ್ ಫ್ಲೈಟ್ಸು ಆ್ಯಂಡ್ ಕೇಳಿದ ಪೇಮೆಂಟು. ಸೂಪರ್ ಸರಿ ಆಯಿತು ಯಾವಾಗಿಂದ ಅಂತಂದ್ರೆ, ಸರಿ ಒಂದು ಕೆಲಸ ಮಾಡೋಣ, ಬೆಳಿಗ್ಗೆ ಕಾಲ್ ಬಂದಿತ್ತು, ನಾಳೆ ಮಧ್ಯಾಹ್ನಕ್ಕೆ ಬೇಕಾದ್ರೆ ನೀವು ಸಂಜೆಗೆ ಬಂದ್ಬಿಡ್ತೀರಾ. ಅದು ಸಂಜೆಗೆ ಬಂದ್ಬಿಡ್ತೀರಾ, ಒಂದಿನ ಬಂದು ಲುಕ್ ಟೆಸ್ಟ್ ಮಾಡೋಕೆ ಅಷ್ಟೇ, ನೀವೆಲ್ಲ ಫೈನಲೈಸ್ ಆಗ್ಬಿಟ್ಟಿದೆ, ಜಸ್ಟ್ ನಮ್ಮ ಒಂದು ಪ್ರೊಫೈಲ್ಗೆ ಸಮಾಧಾನ ಮಾಡೋಣ. ಹೌದಾ, ಸರಿ ಆಯಿತು, ಇವತ್ತೇ ಬರ್ತೀರಾ, ಇವತ್ತೇನೆ ಕರೀತಾರಲ್ಲ. ಅವಾಗಲೂ ಸ್ವಲ್ಪ ಡೌಟು, ಇದು ಫೈನಲ್ ಆಗಿ ಭಯ ಆಯ್ತಾ ಯಾರಪ್ಪ? ಇಲ್ಲ ನನಗೇನು ಗೊತ್ತದ ಅನ್ಸಿಕೆ ಲಾಸ್ಟಲ್ಲಿ ಅನ್ಸಿದ್ದು ಯಾವಾಗಲೂ, ಕೊಟ್ಬಿಡ್ತಾರೆ ನಿಮಗೆ ಬಂದ್ಬಿಡು, ನಾನು ಕಣೋ ಮಹೇಶ ಹಂಗೇನೋ ಅಂತಾರ ಅಂತ. ಸರಿ ಅದೇನು ಅಂತಿಲ್ಲ, ಮೇ ಬಿ ದೇ ಆರ್ ಕಂಟಿನ್ಯೂಯಿಂಗ್ ದಿಸ್ ಪ್ರ್ಯಾಂಕ್ ಏನೋ, ನೋಡೋಣ ಅಂತ. ಸರಿ ಆಯ್ತು, ನೆಕ್ಸ್ಟ್ ನಾನು ಇವತ್ತಾಗಲ್ಲ, ಇವತ್ತು ಅಲ್ಲ ಆಗ್ಬಿಟ್ಟಿದೆ, ಸೊ ನಾನು ಮಧ್ಯಾಹ್ನ ಬರ್ತೀನಿ, ನಾಳೆ ಮಧ್ಯಾಹ್ನ. ಸರಿ, ನಾನು ಮೋಸ್ಟ್ಲಿ ಬಸ್ ಟಿಕೆಟ್ ಕೊಡ್ತಾರೆ, ಲುಕ್ ಟೆಸ್ಟ್ಗಳು ಯಾರು ಒಂದಿನಕ್ಕೆ ಫ್ಲೈಟ್ ಆಗ್ತಾರೆ ಅಂದ್ಬಿಟ್ಟು, ಸರ್ ಒಂದಿನಕ್ಕೆ ಫ್ಲೈಟ್ ಆಗ್ತೀವಿ ಬನ್ನಿ ಪರವಾಗಿಲ್ಲ, ನೀವು ಬಂದು ಲುಕ್ ಟೆಸ್ಟ್ ಕೊಟ್ಟು ಬೇಕಾದ್ರೆ ಇವಾಗ ನೈಟ್ ಹೊಡ್ಬೋದು ಅಂದರೆ ಮಧ್ಯಾಹ್ನ ಬಂದು ಲುಕ್ ಟೆಸ್ಟ್ ಕೊಟ್ಟು ನೈಟ್ ಫ್ಲೈಟ್ ಅಲ್ಲಿ. ವಾ, ಇದೊಂಥರ ಎಕ್ಸ್ಪೀರಿಯನ್ಸ್ ಮಜಾ ಅಲ್ವಾ? ಹಿಂಗಿರುತ್ತೆ, ಹಿಂಗೆಲ್ಲ ಮಾಡೋದು. ಆಯ್ತು ಕಳಿಸಿ ನೋಡೋಣ ಅಂತಲ್ಲ ಅಂದೆ. ನೋಡಿ ನಿಜವಾಗ್ಲೂ ಫ್ಲೈಟ್ ಟಿಕೆಟ್ ಕಳಿಸಿರು. ಅಯ್ಯೋ ನಿಜವಾಗ್ಲೂ ಅವಾಗ ನನಗೆ ಆ ಫ್ಲೈಟ್ ಟಿಕೆಟ್ ಚೆಕ್ ಮಾಡಿದ್ರೆ ಇಟ್ ಆಕ್ಚುಲಿ ನಂದೇ ಟಿಕೆಟು. ದೇ ಆಕ್ಚುಲಿ ಸೆಂಡ್ ಮಿ ಟಿಕೆಟ್ ಅಂಡ್ ದೇ ವಾಂಟ್ ಮೀ ಟು ಕಮ್ ಗೋ ದೇರ್. ಸರಿ ಆಯ್ತು, ಹೋದೆ. ಐ ಮೀನ್ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್ ಫ್ರಮ್ ದೇರ್. ತ್ರಿನೇನಿ ವಾಸ್ ಸಚ್ ಅ ಹ್ಯೂಜ್ ಸಕ್ಸಸ್.